ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳೀದ್. ಇಂದು ನಾವು ಸಂಭವನೀಯತೆಯನ್ನ ಕಲಿಯಲಿದ್ದೇವೆ. ವಿದ್ಯಾರ್ಥಿಗಳೇ, ನಾವು 9ನೇ ತರಗತಿಯಲ್ಲಿ ಓದಿದ್ದನ್ನ ನೆನಪಿಸಿಕೊಳ್ಳೋಣ. ಸಂಭವನೀಯತೆ ಅಂದ್ರೆ ಏನು? ಸಂಭವನೀಯತೆ ಗಣಿತ ಮತ್ತು ಅಂಕಿಅಂಶದಲ್ಲಿ ಒಂದು ಮೂಲಭೂತ ಪರಿಕಲ್ಪನೆಯಾಗಿದೆ. ಇದು ಸಂಖ್ಯಾತ್ಮಕ ಮೌಲ್ಯವಾಗಿದ್ದು, ಈವೆಂಟ್ ಸಂಭವಿಸುವ ಅವಕಾಶವನ್ನ ಪ್ರತಿನಿಧಿಸುತ್ತದೆ ಮತ್ತು ಅದರ ಮೌಲ್ಯವು 0 ಮತ್ತು 1ರ ನಡುವೆ ಇರುತ್ತೆ. ಯಾದೃಚ್ಛಿಕ ಪ್ರಯೋಗಗಳು ಯಾವುವು? ಯಾದೃಚ್ಛಿಕ ಪ್ರಯೋಗಗಳು ಅವುಗಳ ಫಲಿತಾಂಶಗಳು ಮುಂಚಿತವಾಗಿ ತಿಳಿದಿರುವ ಪ್ರಯೋಗಗಳಾಗಿವೆ. ಆದರೆ ನಿಜವಾದ ಫಲಿತಾಂಶವು ತಿಳಿದಿಲ್ಲ. ಉದಾಹರಣೆಗೆ, ನಾವು ನಾಣ್ಯವನ್ನ ತಿರುಗಿಸಿದರೆ ಫಲಿತಾಂಶವು ತಲೆ ಅಥವಾ ಬಾಲ ಎಂದು ನಮಗೆ ತಿಳಿದಿದೆ. ಆದರೆ ಆ ಸಮಯದಲ್ಲಿ ನಾಣ್ಯದ ಯಾವ ಭಾಗವು ತಿರುಗುತ್ತದೆ ಎಂದು ನಮಗೆ ನಿಖರವಾಗಿ ತಿಳಿದಿಲ್ಲ. ಟ್ರಯಲ್ ಅಂದ್ರೆ ಏನು? ಯಾದೃಚ್ಛಿಕ ಪ್ರಯೋಗಗಳನ್ನ ನಡೆಸುವುದನ್ನ ಪ್ರಯೋಗ ಎಂದು ಕರೆಯಲಾಗುತ್ತೆ. ಮಾದರಿ ಸ್ಪೇಸ್ ಅಂದ್ರೆ ಏನು? ಮಾದರಿ ಜಾಗವು ಪ್ರಯೋಗದ ಎಲ್ಲಾ ಫಲಿತಾಂಶಗಳ ಗುಂಪಾಗಿದೆ. ಉದಾಹರಣೆಗೆ, ನಾವು ದಾಳವನ್ನ ಉರುಳಿಸಿದರೆ ಸಂಭವನೀಯ ಫಲಿತಾಂಶಗಳು S 1 2 3 4 5 6 ಆಗಿರಬಹುದು. ಘಟನೆಗಳು ಯಾವುವು? ಈವೆಂಟ್ ಮಾದರಿ ಜಾಗದ ಉಪವಿಭಾಗವಾಗಿದೆ. ಪ್ರಾಯೋಗಿಕ ಸಂಭವನೀಯತೆಯನ್ನ ಪ್ರಾಯೋಗಿಕ ವಿಧಾನ ಎಂದು ಕರೆಯಲಾಗುತ್ತೆ. ಇದು ನಿಜವಾದ ಪ್ರಯೋಗಗಳು ಅಥವಾ ಪ್ರಯೋಗಗಳು ಮತ್ತು ನೈಜ ಪ್ರಪಂಚದ ಘಟನೆಗಳು ಅಥವಾ ಹಿಂದಿನ ಡೇಟಾದಿಂದ ಸಂಗ್ರಹಿಸಲಾದ ಡೇಟಾವನ್ನ ಆಧರಿಸಿದೆ. ಪ್ರಾಯೋಗಿಕ ಸಂಭವನೀಯತೆಯ ಸೂತ್ರವು P of E is equal to ಈವೆಂಟ್ ಸಂಭವಿಸುವ ಬಾರಿಯ ಒಟ್ಟು ಪ್ರಯೋಗಗಳ ಸಂಖ್ಯೆಯಾಗಿದೆ. ಕಲಿಕೆಯ ಫಲಿತಾಂಶಗಳು ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನಿಮ್ಗೆ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಆಗತ್ತೆ. ಶಾಸ್ತ್ರೀಯ ಸಂಭವನೀಯತೆಯನ್ನ ಅರ್ಥ ಮಾಡ್ಕೊಳ್ಳಿ. ಶಾಸ್ತ್ರೀಯ ಮತ್ತು ಪ್ರಾಯೋಗಿಕ ಸಂಭವನೀಯತೆಯನ್ನ ಪ್ರತ್ಯೇಕಿಸಿ. ಸಮಸ್ಯೆಗಳನ್ನ ಪರಿಹರಿಸಲು ಶಾಸ್ತ್ರೀಯ ಸಂಭವನೀಯತೆಯ ವಿಧಾನವನ್ನ ಅನ್ವಯಿಸಿ. ಪ್ರಮುಖ ಪದಗಳು: ಸಂಭವನೀಯತೆ, ಯಾದೃಚ್ಛಿಕ ಪ್ರಯೋಗಗಳು, ಮಾದರಿ ಜಾಗ, ಕಾರ್ಯಕ್ರಮಗಳು, ಫಲಿತಾಂಶಗಳು, ಖಚಿತ ಘಟನೆಗಳು, ಅಸಾಧ್ಯ ಘಟನೆಗಳು, ಶಾಸ್ತ್ರೀಯ ವಿಧಾನ, ಪ್ರಾಯೋಗಿಕ ವಿಧಾನ. ವಿದ್ಯಾರ್ಥಿಗಳೇ, ಈ ಅಧಿವೇಶನದಲ್ಲಿ ನಾವು ಶಾಸ್ತ್ರೀಯ ಸಂಭವನೀಯತೆಯ ಬಗ್ಗೆ ಕಲಿತೇವೆ. ಶಾಸ್ತ್ರೀಯ ಸಂಭವನೀಯತೆ ಇದನ್ನ ಸೈದ್ಧಾಂತಿಕ ವಿಧಾನ ಎಂದು ಕರೆಯಲಾಗುತ್ತೆ. ಇದು ಮಾದರಿ ಜಾಗದಲ್ಲಿ ಎಲ್ಲಾ ಫಲಿತಾಂಶಗಳು ಸಮಾನವಾಗಿ ಸಾಧ್ಯತೆ ಇದೆ ಎಂದು ಊಹಿಸುತ್ತೆ. ಈವೆಂಟ್ ಎ ಯ ಶಾಸ್ತ್ರೀಯ ಸಂಭವನೀಯತೆಯನ್ನ ಹೀಗೆ ಲೆಕ್ಕ ಹಾಕಲಾಗುತ್ತೆ. P of A is equal to ಈವೆಂಟ್ಗೆ ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಮತ್ತು ಸಂಭವನೀಯ ಫಲಿತಾಂಶಗಳ ಒಟ್ಟು ಸಂಖ್ಯೆ. ಈಗ ನಾವು ಶಾಸ್ತ್ರೀಯ ಸಂಭವನೀಯತೆಗೆ ಸಂಬಂಧಿಸಿದ ಉದಾಹರಣೆಗಳನ್ನ ನೋಡ್ತೇವೆ. ಉದಾಹರಣೆ 1, ಒಂದು ಪೆಟ್ಟಿಗೆಯು 7 ಹಳದಿ ಚೆಂಡುಗಳು, 7 ಕೆಂಪು ಚೆಂಡುಗಳು, ಒಂದು ಕಪ್ಪು ಚೆಂಡು ಮತ್ತು ಒಂದು ಬಿಳಿ ಚೆಂಡನ್ನ ಹೊಂದಿದೆ. ಯಾದೃಚ್ಛಿಕವಾಗಿ ಆರಿಸಿದ ಕೆಂಪು ಚೆಂಡನ್ನ ಪಡೆಯುವ ಸಂಭವನೀಯತೆ ಏನು?
ಪರಿಹಾರ ಹೀಗ್ ನೀಡಲಾಗಿದೆ. ಕೆಂಪು ಚೆಂಡುಗಳ ಸಂಖ್ಯೆ 7, ಹಳದಿ ಚೆಂಡುಗಳ ಸಂಖ್ಯೆ 7, ಕಪ್ಪು ಚೆಂಡುಗಳ ಸಂಖ್ಯೆ 1, ಬಿಳಿ ಚೆಂಡುಗಳ ಸಂಖ್ಯೆ 1. ಚೆಂಡುಗಳ ಒಟ್ಟು ಸಂಖ್ಯೆ 7 + 7 + 1 + 1 = 16. ಈವೆಂಟ್ ಆಫ್ ಎ ಕೆಂಪು ಚೆಂಡನ್ನ ಪಡೆಯುವುದು. ಪಿ ಆಫ್ ಎ ಕೆಂಪು ಚೆಂಡುಗಳ ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ ಬಾಕ್ಸ್ನಲ್ಲಿರುವ ಒಟ್ಟು ಚೆಂಡುಗಳ ಸಂಖ್ಯೆ. ಪಿ ಆಫ್ ಎ 7/16. ಈಗ ನಾವು ಇನ್ನೊಂದು ಉದಾಹರಣೆಯನ್ನ ಪರಿಹರಿಸಲು ಪ್ರಯತ್ನಿಸ್ತೇವೆ. ಉದಾಹರಣೆ 2, 20 ಬಲ್ಬ್ಗಳ ಬಾಕ್ಸ್ನಲ್ಲಿ 4 ದೋಷಪೂರಿತವಾದವುಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬ್ ಅನ್ನ ಆಯ್ಕೆ ಮಾಡಲಾಗಿದೆ. ಈ ಬಲ್ಬ್ ದೋಷರಹಿತವಾಗಿರುವ ಸಂಭವನೀಯತೆ ಏನು? ಗಮನಿಸಿ, ಕಿತ್ತಳೆ ಬಲ್ಬ್ಗಳು ದೋಷಯುಕ್ತವಾಗಿವೆ ಮತ್ತು ಬಿಳಿ ಬಲ್ಬ್ಗಳು ದೋಷರಹಿತವಾಗಿದೆ. ಪರಿಹಾರ ಹೀಗೆ ನೀಡಲಾಗಿದೆ. ಬಲ್ಬ್ಗಳ ಒಟ್ಟು ಸಂಖ್ಯೆ 20. ದೋಷಪೂರಿತ ಬಲ್ಬ್ಗಳ ಸಂಖ್ಯೆ 4. ದೋಷರಹಿತ ಬಲ್ಬ್ಗಳ ಸಂಖ್ಯೆ 20 - 4 = 16. ಈವೆಂಟ್ ಆಫ್ ಎ ಆಯ್ದ ಬಲ್ಬ್ ದೋಷರಹಿತವಾಗಿದೆ. ಪಿ ಆಫ್ ಎ ದೋಷರಹಿತ ಬಲ್ಬ್ಗಳ ಸಂಖ್ಯೆ ಡಿವೈಡೆಡ್ ಬೈ ಬಲ್ಬ್ಗಳ ಒಟ್ಟು ಸಂಖ್ಯೆ. P of A is equal to 16 divided by 20 is equal to 4 divided by 5. ಈಗ ನಾವು ದಾಳಗಳೊಂದಿಗೆ ಪರಿಚಿತರಾಗ್ತೇವೆ. ಒಂದು ದಾಳವನ್ನ ಉರುಳಿಸಿದಾಗ ಒಟ್ಟು ಫಲಿತಾಂಶಗಳ ಸಂಖ್ಯೆ 6 ಆಗಿರುತ್ತೆ. ಅವುಗಳೆಂದರೆ 1 2 3 4 5 6. ಮತ್ತು ನಾವು ದಾಳವನ್ನ ಉರುಳಿಸುವಾಗ ಅವುಗಳಲ್ಲಿ ಯಾವುದಾದರೂ ಒಂದನ್ನ ನಾವು ಪಡಿಬಹುದು. ಈಗ ನಾವು ಡೈಸ್ಗೆ ಸಂಬಂಧಿಸಿದ ಉದಾಹರಣೆಯನ್ನ ಪರಿಹರಿಸಲು ಪ್ರಯತ್ನಿಸ್ತೇವೆ. ಉದಾಹರಣೆ 1, ನ್ಯಾಯೋಚಿತ 6 ಬದಿಯ ದಾಳವನ್ನ ಉರುಳಿಸಲಾಗಿದೆ. ಬೆಸ ಸಂಖ್ಯೆಯನ್ನ ಪಡೆಯುವ ಸಂಭವನೀಯತೆ ಏನು? ಪರಿಹಾರ ಹೀಗೆ ನೀಡಲಾಗಿದೆ. ದಾಳದ ಮೇಲೆ ಬೆಸ ಸಂಖ್ಯೆಗಳ ಸಂಖ್ಯೆ is equal to 3 of 1, 3, 5. ಫಲಿತಾಂಶಗಳ ಒಟ್ಟು ಸಂಖ್ಯೆ is equal to 6. ಈವೆಂಟ್ ಆಫ್ ಎ is equal to ಬೆಸ ಸಂಖ್ಯೆಯನ್ನ ಪಡೆಯುವುದು. P of A is equal to ಬೆಸ ಸಂಖ್ಯೆಗಳ ಸಂಖ್ಯೆ ಡಿವೈಡೆಡ್ ಬೈ ಫಲಿತಾಂಶಗಳ ಒಟ್ಟು ಸಂಖ್ಯೆ.
P of A is equal to 3 by 6 is equal to 1 by 2. ಈಗ ನಾವು ಡೈಸ್ಗೆ ಸಂಬಂಧಿಸಿದ ಉದಾಹರಣೆಯನ್ನ ಪರಿಹರಿಸಲು ಪ್ರಯತ್ನಿಸ್ತೇವೆ. ಉದಾಹರಣೆ 2. ನ್ಯಾಯೋಚಿತ 6 ಬದಿಯ ದಾಳವನ್ನ ಉರುಳಿಸಲಾಗಿದೆ. 3ರ ಗುಣಕವನ್ನ ಪಡೆಯುವ ಸಂಭವನೀಯತೆ ಎಷ್ಟು? ಪರಿಹಾರ ಹೀಗೆ ನೀಡಲಾಗಿದೆ. ಡೈಸ್ನಲ್ಲಿ 3ರ ಗುಣಾಕಾರಗಳು 3, 6, ಆದ್ರಿಂದ ಸಂಭವನೀಯ ಫಲಿತಾಂಶಗಳು 2. ಡೈಸ್ ಮೇಲೆ 3ರ ಬಹು ಇಸ್ ಈಕ್ವಲ್ ಟು 2 ಅಂದ್ರೆ 3, 6. ಫಲಿತಾಂಶಗಳ ಒಟ್ಟು ಸಂಖ್ಯೆ ಇಸ್ ಈಕ್ವಲ್ ಟು 6. ಇವೆಂಟ್ ಆಫ್ ಎ ಇಸ್ ಈಕ್ವಲ್ ಟು 3ರ ಗುಣಕವನ್ನ ಪಡೆಯುವುದು. ಪಿ ಆಫ್ ಎ ಇಸ್ ಈಕ್ವಲ್ ಟು 3ರ ಬಹು ಡಿವೈಡೆಡ್ ಬೈ ಫಲಿತಾಂಶಗಳ ಒಟ್ಟು ಸಂಖ್ಯೆಗಳು. P of A is equal to 2 by 6 is equal to 1 by 3. ಈಗ ನಾವು ಡೈಸ್ಗೆ ಸಂಬಂಧಿಸಿದ ಇನ್ನೂ ಕೆಲವು ಉದಾಹರಣೆಗಳನ್ನ ಪರಿಹರಿಸಲು ಪ್ರಯತ್ನಿಸ್ತೇವೆ. ತೋರಿಸಿರುವ ಚಿತ್ರವು ಮಾದರಿ ಸ್ಥಳವಾಗಿದೆ. ಅಂದ್ರೆ 2 ದಾಳಗಳನ್ನ ಉರುಳಿಸಿದಾಗ ಎರಡು ದಾಳಗಳು ಉರುಳಿದಾಗ ಫಲಿತಾಂಶಗಳ ಒಟ್ಟು ಸಂಖ್ಯೆ ಈಸ್ ಈಕ್ವಲ್ ಟು 6 ಇಂಟು 6 ಈಸ್ ಈಕ್ವಲ್ ಟು 36. ಎರಡು ದಾಳಗಳನ್ನ ಉರುಳಿಸಿದಾಗ ಸಂಭವನೀಯ ಫಲಿತಾಂಶಗಳ ಒಟ್ಟು ಸಂಖ್ಯೆಯನ್ನ ಅಂಕಿ ತೋರಿಸುತ್ತದೆ. ಈಗ ನಾವು ಸಮಸ್ಯೆಯನ್ನ ಪ್ರಯತ್ನಿಸುತ್ತೇವೆ. ಉದಾಹರಣೆ 1. ಎರಡು ದಾಳಗಳನ್ನ ಉರುಳಿಸಿದಾಗ ಎರಡು ಸಮ ಸಂಖ್ಯೆಗಳನ್ನ ಪಡೆಯುವ ಸಂಭವನೀಯತೆ ಏನು? ಪರಿಹಾರ ಹೀಗೆ ನೀಡಲಾಗಿದೆ. ಫಲಿತಾಂಶಗಳ ಒಟ್ಟು ಸಂಖ್ಯೆ ಈಸ್ ಈಕ್ವಲ್ ಟು 36. ಚಿತ್ರದಲ್ಲಿ ಎರಡು ಸಮ ಸಂಖ್ಯೆಗಳನ್ನ ಹೊಂದಿರುವ ಫಲಿತಾಂಶಗಳನ್ನ ಮಾತ್ರ ಆಯ್ಕೆ ಮಾಡಿ. ಅನುಕೂಲಕರ ಫಲಿತಾಂಶಗಳ ಒಟ್ಟು ಸಂಖ್ಯೆ ಈಸ್ ಈಕ್ವಲ್ ಟು 9 ಆಫ್ 2, 2, 2, 4, 2, 6, 4, 2, 4, 4, 4, 6, 6, 2, 6, 4, 6, 6. ಇವೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಎರಡು ಸಮ ಸಂಖ್ಯೆಗಳನ್ನ ಪಡೆಯುವುದು. ಪಿ ಆಫ್ ಎ ಈಸ್ ಈಕ್ವಲ್ ಟು ಅನುಕೂಲಕರ ಫಲಿತಾಂಶಗಳ ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ ಫಲಿತಾಂಶಗಳ ಒಟ್ಟು ಸಂಖ್ಯೆ. P of A is equal to 9 by 36 is equal to 1 by 4. ಈಗ ನಾವು ಇನ್ನೊಂದು ಉದಾಹರಣೆಯನ್ನ ಪ್ರಯತ್ನಿಸ್ತೇವೆ. ಉದಾಹರಣೆ 2. ಎರಡು ದಾಳಗಳನ್ನ ಉರುಳಿಸಿದಾಗ ಮೊತ್ತವನ್ನ 9ರಂತೆ ಪಡೆಯುವ ಸಂಭವನೀಯತೆ ಏನು? ಪರಿಹಾರ ಹೀಗೆ ನೀಡಲಾಗಿದೆ. ಫಲಿತಾಂಶಗಳ ಒಟ್ಟು ಸಂಖ್ಯೆ ಈಸ್ ಈಕ್ವಲ್ ಟು 36.
ಜಿಡಿಗೆ ಸೂಚನೆ ಚಿತ್ರವನ್ನ ತೋರಿಸಿ. ಮೇಲಿನ ಅಂಕಿಅಂಶದಿಂದ ನಾವು ಒಟ್ಟು 9 ಫಲಿತಾಂಶಗಳನ್ನ ಆರಿಸಬೇಕಾಗತ್ತೆ. ಅನುಕೂಲಕರ ಫಲಿತಾಂಶಗಳ ಒಟ್ಟು ಸಂಖ್ಯೆ ಈಸ್ ಈಕ್ವಲ್ ಟು 4 ಆಫ್ 6, 3, 4, 5, 5, 4, 3, 6. ಇವೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಮೊತ್ತವನ್ನ 9ರಂತೆ ಪಡೆಯಲಾಗ್ತಾ ಇದೆ. ಪಿ ಆಫ್ ಎ ಈಸ್ ಈಕ್ವಲ್ ಟು ಅನುಕೂಲಕರ ಫಲಿತಾಂಶಗಳ ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ ಫಲಿತಾಂಶಗಳ ಒಟ್ಟು ಸಂಖ್ಯೆ. ಪಿ ಆಫ್ ಎ ಈಸ್ ಈಕ್ವಲ್ ಟು 4 by 36 ಈಸ್ ಈಕ್ವಲ್ ಟು 1 by 9. ವಿದ್ಯಾರ್ಥಿಗಳೇ, ನಾವು ಕಲ್ತಿದ್ದನ್ನ ಸಂಕ್ಷಿಪ್ತವಾಗಿ ಹೇಳೋಣ. ಪಾಠದ ಸಾರಾಂಶ: ಯಾದೃಚ್ಛಿಕ ಪ್ರಯೋಗಗಳೆಂದರೆ ಅದರ ಫಲಿತಾಂಶಗಳು ಮುಂಚಿತವಾಗಿ ತಿಳಿದಿರುತ್ತೆ, ಆದ್ರೆ ನಿಜವಾದ ಫಲಿತಾಂಶ ತಿಳಿದಿಲ್ಲ. ಮಾದರಿ ಸ್ಥಳವು ಪ್ರಯೋಗದ ಎಲ್ಲಾ ಸಂಭವನೀಯ ಫಲಿತಾಂಶಗಳ ಗುಂಪಾಗಿದೆ. ಇವೆಂಟ್ ಮಾದರಿ ಜಾಗದ ಉಪವಿಭಾಗವಾಗಿದೆ. ಸಂಭವನೀಯತೆಯ ಸಂಖ್ಯಾತ್ಮಕ ಮೌಲ್ಯವು 0 ಮತ್ತು 1ರ ನಡುವೆ ಇರುತ್ತೆ. ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು 1 ಆಗಿದೆ. ಸಂಭವನೀಯತೆಯ ವಿಧಾನಗಳ ವಿಧಗಳು: ಶಾಸ್ತ್ರೀಯ ಸಂಭವನೀಯತೆ, ಪ್ರಾಯೋಗಿಕ ಸಂಭವನೀಯತೆ. ಸೈದ್ಧಾಂತಿಕ ವಿಧಾನ ಎಂದು ಕರೆಯಲ್ಪಡುವ ಶಾಸ್ತ್ರೀಯ ಸಂಭವನೀಯತೆ ಮಾದರಿ ಜಾಗದಲ್ಲಿ ಎಲ್ಲಾ ಫಲಿತಾಂಶಗಳು ಸಮಾನವಾಗಿ ಸಾಧ್ಯತೆ ಇದೆ ಎಂದು ಊಹಿಸಲಾಗುತ್ತೆ. ಈವೆಂಟ್ ಇ ಯ ಶಾಸ್ತ್ರೀಯ ಸಂಭವನೀಯತೆಯನ್ನ ಹೀಗೆ ಲೆಕ್ಕ ಹಾಕಲಾಗುತ್ತೆ. ಪಿ ಆಫ್ ಇ ಇಸ್ ಈಕ್ವಲ್ ಟು ಈವೆಂಟ್ಗೆ ಅನುಕೂಲಕರ ಫಲಿತಾಂಶಗಳ ಸಂಖ್ಯೆ ಒಟ್ಟು ಸಂಭವನೀಯ ಫಲಿತಾಂಶಗಳ ಸಂಖ್ಯೆ.